ಅಮ್ಮನ ತುಂಬ ರಿಕ್ವೆಸ್ಟ್ ಮಾಡಿ ಕೊನೆಗೂ ಟ್ರೈಪ್ಯಾಡ್ ತರಿಸ್ಕೊಂಡ್ಬಿಟ್ಟೆ. ಮತ್ತು ಇವತ್ತು ನಮ್ಮ ಮನೆಗೆ ನ್ಯೂ ಮೆಂಬರ್ ಆ್ಯಡ್ ಆಗ್ತಾರೆ. ಎಲ್ಲರಿಗೂ ನಮಸ್ಕಾರ. ನನ್ನ ಮತ್ತೊಂದು ಬ್ಲಾಗ್ಗೆ ಎಲ್ಲರಿಗೂ ಸ್ವಾಗತ. ತುಂಬ ದಿನಗಳಾದಮೇಲೆ ನಾನು ವಿಡಿಯೋ ಅಪ್ಲೋಡ್ ಮಾಡ್ತಾಯಿದ್ದೀನಿ, ಯಾಕಂದರೆ ಇವತ್ತು ನನಗೆ ತುಂಬ ಖುಷಿಯಾಗಿದ್ದ ದಿನ. ಇವತ್ತು ನಾವು ಎಲ್ಲಿಗೋ ಹೋಗ್ತಿರ್ಬೇಕಾದ್ರೆ ಈ ಪಾರ್ಸೆಲ್ ಬಂತು. ನಾನು ತೆಗ್ದು ನೋಡಿದಾಗ ಅದು ಟ್ರೈಪ್ಯಾಡ್ ಆಗಿತ್ತು. ನಾನು ಆರ್ಡರ್ ಮಾಡಿದ್ದೆ ನಮ್ಮ ಅಮ್ಮನ ಹತ್ರ ರಿಕ್ವೆಸ್ಟ್ ಮಾಡಿ, ಹಾಗೋ ಹೀಗೋ ಮಾಡಿ ಅಮ್ಮ ತುಂಬ ಚೆನ್ನಾಗಿರುತ್ತೆ ಅಮ್ಮ ವಿಡಿಯೋ ಮಾಡೋಕ್ಕೆ ಅಂತ ಎಲ್ಲ ಹೇಳಿ ಆಲ್ರೆಡಿ ಆರ್ಡರ್ ಮಾಡಿದ್ದೆ. ಹಾಗೆ ನಾವು ಕಾರಲ್ಲಿ ಹೋಗ್ಬೇಕಾದ್ರೆ ಬಂದಿತ್ತು ಅಂತ ಅದನ್ನು ಓಪನ್ ಮಾಡಿದೆ. ಏನು ಬಂದಿದೆ, ಹೇಗೆ ಬಂದಿದೆ ಕ್ವಾಲಿಟಿ ಅಂತ. ತುಂಬ ಚೆನ್ನಾಗಿದೆ ಕ್ವಾಲಿಟಿ. ಎಲ್ಲಿಗೆ ಹೋಗ್ತಿದ್ದೀವಿ, ಏನು ಇಂಪಾರ್ಟೆಂಟ್ ಅಂಥದ್ದು ಅಂತ ಎಲ್ಲ ನೋಡಬೇಕು ಅಂದರೆ ಈ ವಿಡಿಯೋನ ಕೊನೆವರೆಗೂ ನೋಡಿ. ತುಂಬ ಇಂಪಾರ್ಟೆಂಟ್ ಕೆಲಸ ಇತ್ತು ಅಂತ ಏನಿಲ್ಲ, ಬಟ್ 4 ಜನನೂ ಹೋಗಬೇಕಿತ್ತು. ಸೊ ಅದಕ್ಕೆ ಕಾರ್ ಹೊರಟ್ವಿ. ಸೊ ಕೊನೆಗೂ ಲೊಕೇಶನ್ ರೀಚ್ ಆದ್ವಿ. ಏನಕ್ಕೆ ಅಂತ ಇವಾಗಾದರೂ ಗೊತ್ತಾಗಿರಬೇಕು ಅಲ್ವಾ, ಯಾಕಂದರೆ ನಾವು ಇವತ್ತು ನಾಯಿ ತರೋಕ್ಕೆ ಬಂದಿದ್ದೀವಿ, ಅಂದರೆ ಪಪ್ಪಿ ತರಕ್ಕೆ ಬಂದಿದ್ವಿ. ನನಗೆ 3 ಪಪ್ಪೀಸ್ ಇತ್ತು. ಒಂದು ಮೇಲು 2 ಫೀಮೇಲ್ ಇತ್ತು. ಬಟ್ ಮೇಲ್ ಅಷ್ಟು ಮೇಂಟೆನೆನ್ಸ್ ಜಾಸ್ತಿ ಬರುತ್ತೆ, ಸ್ವಲ್ಪ ದೊಡ್ಡದಾಗ್ತಾ ತುಂಬ ಟಾರ್ಚರ್ ಕೊಡುತ್ತೆ ಅಂತ ಹೇಳಿದ್ರು. ಸೊ ಅದಕ್ಕಾಗಿ ನಾವು ಫೀಮೇಲ್ ತೊಗೊಂಡು ಬಂದ್ವಿ. ತುಂಬ ಚೆನ್ನಾಗಿದೆ ನಾಯಿ. ಬೇಕಂದರೆ ಅವ್ರ ಅಕೌಂಟ್, ನಾನು ಇನ್ಸ್ಟಾಗ್ರಾಮಿಂದ ಇವ್ರನ್ನ ನೋಡಿದ್ದು. ನಾಯಿನ ಫೋಟೋ ಹಾಕ್ತಿದ್ರು ಪಪ್ಪೀಸ್ದೆಲ್ಲ. ನಿಮ್ಗೆ ಏನಾರ ಬೇಕು ಅಂದರೆ ನಾನು ಇಲ್ಲೇ ಪಕ್ಕದಲ್ಲಿ ಫೋಟೋ ಹಾಕಿರ್ತೀನಿ, ಅವರ ID ಫೋಟೋ ಹಾಕಿರ್ತೀನಿ. ನೀವೇನು ಈ ಪಪ್ಪೀಸ್ ತುಂಬ ಇಷ್ಟ ಆಯಿತು, ಸೊ ಅದಕ್ಕೆ ತೊಗೊಂಡ್ವಿ. ನಮ್ಮ ಅಪ್ಪನ ತುಂಬ ವರ್ಷದಿಂದ ಕೇಳ್ತಿದ್ದೆ ನಂಗೆ ಪಪ್ಪಿ ಬೇಕು ಅಂತ. ಇನ್ಸ್ಟಾಗ್ರಾಮಲ್ಲಿ ನಾನು ಹುಡುಕ್ತಾ ಇದ್ದೆ ಪಪ್ಪೀಸ್ ಪೇಜು ಮತ್ತು ಎಲ್ಲ. ಸೊ ಹಂಗಾಗಿ ನನಗೆ ಈ ಪಪ್ಪಿ ಸಿಕ್ತು. ಆವಾಗ ಹೋದ್ವಿ ಅವತ್ತೇ. ಸೊ ತೊಗೊಂಡ್ವಿ, ಬಂದ್ವಿ ಮನೆಗೆ, ವೆಲ್ಕಮ್ ಎಲ್ಲ ಮಾಡಿದ್ವಿ. ಪಪ್ಪಿ ತೊಗೊಂಡು ಬರಬೇಕಾದ್ರೆ ನಾವು ಮಧ್ಯಾಹ್ನ ಊಟ ಮಾಡಿರಲಿಲ್ಲ ಅಂತ ಚಾಟ್ ತಿನ್ಕೊಂಡ್ಬಂದ್ವಿ. ಬಿಸಿಲು ಅಂತ ಎಣ್ಣೀರು ತರಕ್ಕೆ ಹೋಗಿತ್ತು. ಸೊ ಇವಾಗ ನಮ್ಮ ಮನೆ ನ್ಯೂ ಮೆಂಬರ್ ನೋಡಿ ಹೆಂಗೆ ಆಡ್ತವ್ರೆ ಅಂತ. ತಂದು ಅರ್ಧ ಗಂಟೆ ಆಗಿರಲ್ಲ, ಆಲ್ರೆಡಿ ಫುಲ್ ಆ್ಯಕ್ಟಿವ್, ಫುಲ್ ಅಜರ ಅಮರ ಈ ನಮ್ಮ ಸ್ನೇಹವೇ ಎಂದು ಹೀಗೆ ಸಿಗುವಂಥ ಸರೆ 100 ಜನ್ಮ ಬಂದೆ ಬಂಧವು ನಮ್ಮ ಹೆಸರಿನ ಪ್ರೇಮವು. ತುಂಬ ಆ್ಯಕ್ಟಿವ್ ಆಗಿದ್ದು ನಮ್ಮನೆ ಬಂದಾಗಿಂದ. ಇವತ್ತು ಅಷ್ಟೇ ತುಂಬ ಆ್ಯಕ್ಟಿವ್ ಆಗಿದ್ದಾಳೆ. ಒಂದು ದಿನವೂ ಕಚ್ಚಕ್ಕೆ ಅದೆಲ್ಲ ಮಾಡಲ್ಲ. ಈಗಲೇ ಬೊಗ್ಳಕ್ಕೆ ಕಚ್ಕೊಂಡ್ಬಿಟ್ಟಿದ್ದಾರೆ. ಇಲ್ಲಿ ಡ್ಯೂಟಿಗೆ ಹೋಗಿ ಮಧ್ಯಾಹ್ನ ಬಂದರು. ಬಂದಷ್ಟೇ ಅವಳನ್ನ ಮಾತಾಡಿಸ್ಕೊಂಡು ಸಂಜೆ ಈ ಥರ ಎಲ್ಲ ಆಟ ಆಡಿಸ್ಕೊಂಡು ಆಮೇಲೆ ಸ್ವಲ್ಪ ಹೊತ್ತು ಎಣ್ಣೆ ಬಿಟ್ಬಿಟ್ಟಿದ್ದೆ ಬೆಳಗ್ಗೆನೆ ಸ್ನಾನ ಮಾಡಿಸೋಣ ಅಂತ. ಸ್ನಾನ ಮಾಡಿಸಿದ್ದು ಯಾಕೋ ವಿಡಿಯೋನೇ ಮಾಡ್ಕೊಂಡಿಲ್ಲ, ಮರ್ತೋಗ್ಬಿಟ್ಟಿದ್ದೀನಿ. ಸ್ನಾನ ಮಾಡಾದ್ಮೇಲೆ ಚೆನ್ನಾಗಿ ಮಲ್ಕೋತಾಳೆ ಒಂದು 3-4 ಅವರ್ಸು. ಆಮೇಲೆ ಊಟ ಮಾಡಿಸ್ಬೇಕು ಇವಳಿಗೆ. ಬದುಕಿನ ತರಗತಿಯೊಳಗೆ ಸಹಪಾಠಿ ನಾನಾಗಿ ಹಾಜರಿಯ ನೀಡುವೆ. ಹಿಂಬ
ಪುಸ್ತಕದಲ್ಲಿ